ತಗೊಳ್ಳಿ, ಮಾತ್ರೆ ತಗೊಳ್ಳಿ. ಬೇಡ ಕಣೆ, ಮಾತ್ರೆ ನುಂಗಿ ನುಂಗಿ ನಂಗೆ ಸಾಕಾಗೋಗಿದೆಮ್ಮ. ಮಾತ್ರೆ ತಿಂದಿಲ್ಲ ಅಂದರೆ ವಾಸಿ ಆಗೋದು ಹೇಗೆ? ಆಗ್ತಿಲ್ಲ ಕಣೆ ನನಗೆ. ನೀವಿವಾಗ ತಗೊಂಡಿಲ್ಲ ಅಂದರೆ ಅನಿತಕ್ಕ ವಿನಯನ ಬಂದು ನನ್ನ ಬೈತಾರೆ ಅಷ್ಟೇ. ಮೊದಲು ತಗೊಳ್ಳಿ ತಗೊಳ್ಳಿ. ಅಲ್ಲ, ಒಂದು ಫೋನ್ ಮಾಡಬೇಕಲ್ವಾ? ನೀನು ಹೀಗಿದ್ದೇನೆ ಅಂತ ಹೇಳಿದ್ರೆ ನಾನು ಬರ್ತಾ ಇರಲಿಲ್ವಾ? ಏನಾಗಿಲ್ಲ ಕಣೆ, ಹೇಳಿದ್ರೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರ ನೀವು. ಇನ್ನೇನಾಗಬೇಕಾಗಿತ್ತು ಹೇಳು? ಈಗ ಆಗಿರೋದು ಸಾಲದ? ನಿನಗೆ ಇಬ್ರು ಮಕ್ಕಳಿದ್ದೀವಿ, ಹುಷಾರಿಲ್ಲ ಅಂದರೆ ಹೇಳೋಕ್ಕಾಗಲ್ವಾ? ನಾವೇನು ಬರಲ್ಲ ಅಂತೀವಾ? ಬಿಡೆ, ಈಗ ಹುಷಾರಾಗಿದ್ದೀನಲ್ಲ. ಮಲ್ಲಿಕಾ ಹೇಳಿದಕ್ಕೆ ಸರಿ ಹೋಯ್ತು, ಇಲ್ಲಾದರೆ ನೀನೇನು ಹೇಳ್ತಾ ಇರಲಿಲ್ಲ. ವಿನಯ್ಗೂ ಫೋನ್ ಮಾಡಿ ಬರಕ್ಕೆ ಹೇಳಿದ್ದೇನೆ. ಅವನಿಗೆ ಯಾಕೆ ಹೇಳಿದೆ? ಪಾಪ ಅವನು ಆಸ್ಟ್ರೇಲಿಯಾದಿಂದ ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾನೆ. ಬರಲಿ ಬಿಡು, ಮಗ ಇವಾಗಿಲ್ಲ ಅಂದರೆ ಮತ್ತೆ ಯಾವಾಗ ಬರ್ತಾನೆ? ಫಸ್ಟ್ ನಿನ್ನ ಡಾಕ್ಟ್ರಿಗೆ ತೋರಿಸ್ಬೇಕು. ಇನ್ಮೇಲೆ ನಾವು ಹೇಳಿದಂಗೆ ಕೇಳಬೇಕು ಅಷ್ಟೇ. ಮಲ್ಲಿಕಾ, ನಿನ್ನ ಕಾಲು ನೀವ್ತಾ ಇರೋದು ಎಷ್ಟು ನಿರಾಳ ಅನಿಸ್ತಿದೆ ಕಣೆ. ಹೇಗಿದ್ಯಾ? ಯಾಕೆ ಹೀಗಾಯ್ತು? ನಿಂಗೆ ಹೇಳೋದು ಬೇಡ ಅಂದಿದ್ದೆ ನೋಡು, ಆದರೂ ಹೇಳ್ಬಿಟ್ಟಿದ್ದಾಳೆ ನಿಂಗೆ. ಸುಮ್ಮನೆ ನೀವಿಬ್ರು ಇದು ಯಾಕೆ ಬಂದ್ರೋ ಏನೋ. ಇನ್ಯಾವಾಗ ಬರ್ಬೇಕು ಹೇಳು? ನನಗೆ ಬೇಜಾರಾಗತ್ತೆ. ಅಪ್ಪ ಇದ್ದಿದ್ರೆ ಹೀಗಾಗ್ತಿತ್ತಾ? ನಂಗೇನೂ ಆಗಿಲ್ಲ ಕಣಪ್ಪ. ನೋಡು, ಸ್ವಲ್ಪ ಕಾಲು ನೋವು ಅಂತ ಒಂದು ಬಿಟ್ಟರೆ ಬೇರೆ ಇನ್ನೇನೂ ಆಗಿಲ್ಲ ಕಣ. ಆರಾಮಾಗಿದ್ದೀನಿ. ನೋಡು, ಫಸ್ಟ್ ಈಗ ಡಾಕ್ಟ್ರಿಗೆ ತೋರಿಸೋಣ. ನೀನು ಮೊದಲು ಹುಷಾರಾಗಬೇಕು. ನೀನಿಲ್ಲಿ ಕಷ್ಟಪಡ್ತಾರೆ, ನಾವಲ್ಲೆಲ್ಲೋ ನೆಮ್ಮದಿಯಾಗಿರೋಕ್ಕಾಗತ್ತಾ? ಸುಮ್ಮನೆ ನೀವಿಬ್ರು ಟೆನ್ಷನ್ ಮಾಡ್ಕೋತಿದ್ದೀರಾ. ಟೆನ್ಷನ್ ಏನಿಲ್ಲ, ಫಸ್ಟು ಹಾಸ್ಪಿಟ್ಲಿಗೆ ಹೋಗೋಣ ಬಾ. ಮಲ್ಲಿಕಾ, ಕಾಫಿ ಕೊಡು. ಅಮ್ಮ, ಇನ್ನು ನೀನು ಹುಷಾರಾಗಿರಬೇಕು. ನಿನ್ನ ಮೇಲೆ ಒಂದೇ ಕಂಪ್ಲೇಂಟು, ಮಾತ್ರೆ ಔಷಧಿನೇ ತಗೊಳ್ಳೋಲ್ಲ ನೀನು. ಅಯ್ಯೋ, ತಗೋತೀನಿ ಕಣೋ. ಮಲ್ಲಿಕಾ ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಸರಿಮಾ, ಮಲ್ಲಿಕಾ ಮನೆ ಕೆಲಸ ಮಾಡಿಬಿಟ್ಟು ಹೋಗ್ತಾಳೆ. ಬಟ್ ಬೇರೆ ಟೈಮಲ್ಲಿ ನೀನು ಒಬ್ಬಳೇ ಇರ್ತೀಯಲ್ವಾ? ಏನಾಗಲ್ಲ ಕಣೆ, ನಂದು ಹೇಗೋ ಆಗುತ್ತೆ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳಿ. ನಂದು ಹೆಂಗೋ ಆಗುತ್ತೆ. ಅಮ್ಮ, ನಂದು ಹೇಗೋ ಆಗುತ್ತೆ ಅನ್ನೋದಲ್ಲ, ನಿನಗೆ ಯಾವ ತೊಂದರೆನೂ ಆಗಬಾರ್ದು. ಸರಿ, ನಿಮ್ಮ ಕೆಲಸ ಬಿಟ್ಟು ಇಲ್ಲಿಗೆ ಬರೋಕ್ಕಾಗತ್ತಾ? ಆಗಲ್ಲ. ಇಷ್ಟು ದಿನ ಹೇಗಿದ್ದೆ ಹಾಗೇ ಇರ್ತೀನಿ ಬಿಡಿ. ಅಮ್ಮ, ಒಂದು ಕೆಲಸ ಮಾಡೋಣ. ನಿಮಗೆ ಮಲ್ಲಿಕಾ ಹೇಗೆ ಅನಿಸ್ತಾಳೆ? ಒಳ್ಳೆಯವಳು ಕಾಣ. ಅವಳಿರೋ ಹೊತ್ತಿಗೆ ನಾನು ಇಷ್ಟ ಆರಾಮಾಗಿದ್ದೀನಿ. ಊಟ ತಿಂಡಿ ಎಲ್ಲ ಕಾಲಕ್ಕೆ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ನೋಡ್ಕೋತಾಳೆ. 5 ವರ್ಷದಿಂದ ನಮ್ಮನೇಲೇ ಇದ್ದಾಳಲ್ಲ. ಹಾಗಲ್ಲ, ಅವಳನ್ನ ಫುಲ್ ಟೈಮ್ ನಿನ್ನ ಜೊತೆನೇ ಇಟ್ಕೊಂಡ್ರೆ ಹೇಗೆ ಅಂತ. ಮಲ್ಲಿಕನ್ನ ಜಾಸ್ತಿ ಸಂಬಳನೂ ಕೊಡೋಣ. ಅವಾಗ ಅವ್ರ ಮನೆಗೆ ಹೋಗಿ ಬರಲಿ. ಮಿಕ್ಕಿ ಟೈಮಲ್ಲೆಲ್ಲ ನಿನ್ನ ಜೊತೆನೇ ಇದ್ದಾಗುತ್ತೆ. ಮಲ್ಲಿಕಾ, ನೀನು ಯಾಕೆ ಯಾವಾಗಲೂ ನಮ್ಮ ಅಮ್ಮನ ಜೊತೆನೇ ಇರಬಾರ್ದು? ಹೆಚ್ಚಿಗೆ ಸಂಬಳ ಕೊಡ್ತೀವಿ. ನಿಮ್ಮ ಮನೆಗೆ ಹೋಗಿ ಬಾ, ಬೇಡ ಅನ್ನಲ್ಲ. ಆದರೆ ಮುಖ್ಯವಾಗಿ ರಾತ್ರಿ ಹೊತ್ತು ಅಮ್ಮನ ನೋಡ್ಕೊ. ಅಮ್ಮಂಗೆ ವಯಸ್ಸಾಯಿತು, ಅವ್ರನ್ನ ನೋಡ್ಕೊಳ್ಳೋಕ್ಕೆ ಜೊತೆ ಯಾರಾದರೂ ಬೇಕು. ನೀನಿದ್ರೆ ನಮಗೂ ಸ್ವಲ್ಪ ಧೈರ್ಯ ಇರ್ತೀಯ ಅಲ್ವಾ ಮಲ್ಲಿಕಾ? ಇರ್ತೀನಿ ಅಣ್ಣ. ಮಗನ ನನ್ನ ಗಂಡ ನೋಡ್ಕೊತಾರೆ, ಅಮ್ಮನ ಜೊತೆ ನಾನು ಇರ್ತೀನಿ. ಇನ್ಮೇಲೆ ಅಮ್ಮನ ಜವಾಬ್ದಾರಿ ನಿಂದೆ. ನಿನ್ನ ನಂಬಿ ನಾವು ಅಮ್ಮನ್ನೇ ಇಲ್ಲೇ ಬಿಟ್ಟು ಹೋಗ್ತೀವಿ. ತಾಯಿಗೆ ವ್ಯವಸ್ಥೆ ಮಾಡಿ ಮಲ್ಲಿಕಾನೇ ಅಮ್ಮನ ನೋಡ್ಕೋಬೇಕು ಅಂತ ಹೇಳಿ ಮಕ್ಕಳಿಬ್ರು ಅಮ್ಮನ್ನ ಮಲ್ಲಿಕನ ಜವಾಬ್ದಾರಿಗೊಪ್ಪಿಸಿ ಅವರಿಬ್ರು ಅವ್ರವ್ರ ಕೆಲಸಗಳಿಗೆ ಬೇರೆ ಊರಿಗೆ ಹೊರಟೋಗ್ತಾರೆ. ಮಲ್ಲಿಕಾ ತುಂಬಾ ನಂಬಿಕಸ್ತೆ. ಹಾಗಾಗಿ ಜಾನಕಿ ಅವಳ ಜೊತೆ ತುಂಬಾ ಖುಷಿಯಾಗಿರ್ತಾಳೆ. ಪ್ರತಿದಿನ ಅಲ್ಲೇ ಊಟ ತಿಂಡಿ ಮಾಡಿಕೊಂಡು ರಾತ್ರಿ ಅಲ್ಲೇ ಮಲಗಿದ್ದು ಬೆಳಗ್ಗೆ ಎದ್ದು ಮತ್ತೆ ಅಡುಗೆ ಮಾಡಿಕೊಟ್ಟು ಅವಳು ಮನೆಗೆ ಹೋಗಿ ವಾಪಸ್ ಬರ್ತಿರ್ತಾಳೆ. ಈ ರೀತಿ ಸುಮಾರು ದಿನ ನಡೀತಿರುತ್ತೆ. ಯಾವ ತೊಂದರೆನೂ ಬರೋದಿಲ್ಲ. ಆದರೆ ಇಲ್ಲಿಂದ ನಡೆಯೋದೇ ಬೇರೆ. ಯಾಕೆ ಬಂದೆ? ನೀನು ನೋಡೋಣ ಅಂತ ಬಂದೆ. ನಾನೇ ನಿನ್ನ ನೋಡ್ಬೇಕಂತ ಅನ್ಕೊಂಡಿರ್ಲಿಲ್ವಲ್ಲ. ಏನ್ ನೋಡ್ಲಿಲ್ಲ ಅಂದ್ರು ತಮ್ಮನ ಬಾಂಧವ್ಯ ಹೊರಟೋಗುತ್ತಾ? ನಡವಳಿಕೆ ಸರಿಯಾಗಿದ್ರೆ ತಮ್ಮ, ಇಲ್ಲಾಂದ್ರೆ ನೀನ್ ನನ್ನ ತಮ್ಮ ಅಂತ ನಾನೆಲ್ಲರೂ ಹೇಳ್ಕೊಳಕ್ ಇಷ್ಟಪಡಲ್ಲ. ಆದ್ರೂ ನೀನ್ ನನ್ಗೆ ಅಕ್ಕನೇ. ಅಪ್ಪ ಅಮ್ಮಂತೂ ಇಲ್ಲ. ನಿನ್ ತಮ್ಮ ಈಗ ಕಷ್ಟದಲ್ಲ ಅವನೇ. ಇಂಥ ಸಮಯದಲ್ಲಿ ಏನಾದ್ರು ಹೆಲ್ಪ್ ಮಾಡೋಣ ಅನ್ನೋದು ಇಲ್ಲ.
ನಿನ್ ತಮ್ಮ ಕಷ್ಟದಲ್ಲಿ ಇರ್ಬೇಕಾರೆ ನೀನಲ್ದೆ ಇನ್ಯಾರು ಸಹಾಯ ಮಾಡ್ತಾರೆ? ನಿನ್ನ ಕಷ್ಟ ನನಗೆ ಗೊತ್ತಿದೆ. ನೆಟ್ಟಿಗೆ ಹೆಂಡತಿ ಮಕ್ಕಳು ನೋಡ್ಕೊಳ್ಳೋದು ಬಿಟ್ಟು 3 ಹೊತ್ತು ಕುಡ್ಕೊಂಡು ಬಿದ್ದಿರೋನ್ಗೆ ನಾನು ಸಹಾಯ ಮಾಡಬೇಕಾ? ಹೋಗ ಸುಮ್ಮನೆ. ಮಾತಿಗೆ ಮುಂಚೆ ಇದು ನೀನು ಹೇಳ್ಬೇಡ. ನಾನೀಗ ಕುಡಿತಾ ಇಲ್ಲ. ಈ ಮಾತನ್ನ ನಿನ್ನ ಹೆಂಡತಿ ನಂಬೋದು, ನಾನಲ್ಲ. ಈಗಲೂ ನೋಡು, ಆ ಕುಡ್ದಿರೋ ಗಬ್ಬನ ತಾಯಿ ಇಲ್ಲಿವರೆಗೂ ಹೊಡಿತಿದೆ. ದೂರ ನಿಂತ್ಕೋ. ಸರಿ ಆಯ್ತು, ಸ್ವಲ್ಪ ಕಾಸು ಕೊಡು. ನನ್ನ ಹತ್ರ ಇಲ್ಲ, ಹೋಗು. ಹಂಗಂದ್ರೆ ಹಿಂಗೆ ಸ್ವಲ್ಪನೂ ಕಣ್ಣನೆ ಬೇಡವಾ? ದೂರ ನಿಂತ್ಕೊಂಡೆ. ತಗೋ. ಎಷ್ಟಿದೆ? 200 ಇದೆ. 200 ರೂಪಾಯಿಗೆ ಏನು ಬರ್ತದೆ? ಏನು ಬರೋದಿಲ್ವಾ? ಸರಿ ಒಂದು 300 ರೂಪಾಯಿ ಸೇರಿಸ್ಕೊಡು, ನನಗೂ ಕಷ್ಟ ಐತೆ. ನೋಡು, 200 ಇದೆ, ಬೇಕಾದ್ರೆ ತಗೋ, ಇಲ್ಲ ಅಂದ್ರೆ ಬಿಡು. ಸರಿ ಸರಿ ಸರಿ. ಯಾವ ಸೀಮೆ ಹಾಕ್ತಾನೋ ಏನೋ, ಏನು ಬರ್ತದೋ ಏನೋ ಗೊತ್ತಿಲ್ಲ. ಏನ್ ಜನ್ಮನ ಹಿಂಗ. ಅಲ್ವೇ ಒಳ್ಳೆ ಅತ್ತೆ ಥರ ಕಾಟ ಕೊಡ್ತೀಯಲ್ಲ. 2 ಹೊತ್ತು ಮಾತ್ರ ಕೊಡ್ತೀಯಾ, ಹಾಲು ಬೇರೆ ಕುಡಿಬೇಕು, 2 3 ಹೊತ್ತು ಕೊಡ್ತೀಯಮ್ಮ. ಮಾತ್ರೆ ತಗೊಂಡ್ರೆ ತಾನೇ ಅಮ್ಮ ನೀವು ಹುಷಾರಾಗೋದು. ಆಯ್ತಮ್ಮ. ಅಮ್ಮ, ಅನಿತಕ್ಕ ಫೋನ್ ಮಾಡ್ತಾ ಇದ್ದಾರೆ. ಕೊಡು. ಹಲೋ, ಹೇಳಮ್ಮ. ಅಮ್ಮ ಹೇಗಿದೆಯಾ? ಚೆನ್ನಾಗಿದ್ದೀನಿ ಕಣೆ. ಈಗಷ್ಟೇ ಊಟ ಮಾಡಿ ಮಾತ್ರೆ ಕೊಟ್ಟಿದ್ದಾಳೆ ಮಲ್ಲಿಕಾ, ತಗೊಂಡಾಯ್ತು. ಈಗ ಹಾಲು ಕುಡಿ ಅಂತ ಬಲವಂತ ಮಾಡ್ತಿದ್ದಾಳೆ, ಅದು ಕುಡಿದ್ನಮ್ಮ. ಹೌದಾ? ಸರಿ, ಹುಷಾರು. ನನಗೆ ನಿಂದೆ ಯೋಚನೆ. ಅಷ್ಟೊಂದು ಯಾಕಮ್ಮ ಯೋಚನೆ ಮಾಡ್ತೀಯ? ನಿಮ್ಮ ಡೆಲ್ಲಿ ಥರ ಇಲ್ಲಿ ಚಳಿ ಏನಾರ ಇದೆಯಾ? ಆರಾಮಾಗಿದ್ದೀನಿ ನಾನು. ಸರಿ, ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಮಲ್ಲಿಕಾ, ತಿಂಡಿ ರೆಡಿನಮ್ಮ? ತಿಂಡಿನೂ ರೆಡಿ ಇದೆ, ಮಧ್ಯಾಹ್ನ ಊಟಕ್ಕೂ ರೆಡಿ ಇದೆ. ಮಾತೆ ತೊಗೊಂಬಿಟ್ಟಿದ್ದೀನಿ, ತುಂಬ ಹಸಿವಾಗ್ತಿದೆ. ತಿಂಡಿ ತಗೊಂಬ, ನಾನು ದೇವ್ರ ಕೈ ಮುಗಿತೀನಿ. ಸರಿ ಆಯ್ತಮ್ಮ. ಅಮ್ಮ, ತಿಂಡಿ. ಮಧ್ಯಾಹ್ನದ ಊಟ ಎಲ್ಲ ಹೊಟ್ಬಿಟ್ಟು ಹಾಕಿದ್ದೀನಿ ನಮ್ಮ. ಹೊರಟೇನೆ? ಅಮ್ಮ ಹೊರಟೆ. ನಿನ್ನ ಮಗನಿಗೂ ತಿಂಡಿ ಕಟ್ಕೊಂಡೋಗೆ. ನೋಡು, ಇರೋದ್ರನ್ನೆಲ್ಲ ನಾನು ಒಬ್ಬಳೆ ತಿನ್ನಕ್ಕಾಗತ್ತಾ? ಬೇಡಮ್ಮ, ಇದಾಗಲೇ ಅನ್ಸ್ಕೊಂಡು ಹೋಗ್ತೀನಿ. ಅವ್ನಿಗೆ ಪುಸ್ತಕ ಪೆನ್ನು ಏನಾದ್ರು ಬೇಕಾದ್ರೆ ಕೇಳೆ, ದುಡ್ಡು ಕೇಳಿಸ್ಕೊಳೆ. ಆಯ್ತಮ್ಮ, ಮಧ್ಯಾಹ್ನದ ಹೊತ್ತಿಗೆ ಬಂದ್ಬಿಡ್ತೀನಿ. ಬೇಡ ಕಣೆ, 3-4 ಗಂಟೆಗೆ ಬಾ. ನಾನು ಇಲ್ಲೇ ಪಾರ್ಕಲ್ಲಿ ವಾಕಿಂಗ್ ಹೋಗಿ ಬರ್ತೀನಿ. ಸರಿ ಆಯ್ತಮ್ಮ. ಅಕ್ಕ ಹೇಳಕ್ಕ. ಎಲ್ಲಿದೆಯಾ ಮಲ್ಲಿಕಾ? ಅಕ್ಕ, ಮಗನ್ ಫೀಸ್ ಕಟ್ಟಕ್ಕೆ ಸ್ಕೂಲ್ ಹತ್ರ ಬಂದಿದ್ದೀನಿ ಅಕ್ಕ. ಹೌದಾ? ನಮ್ಮಮ್ಮ ಫೋನ್ ತೆಗಿತಲ್ಲ ಕಣೆ. ಹೌದಾ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ತಿಂಡಿ ಕೊಟ್ಬಿಟ್ಟು ಬಂದಲ್ಲ. ಓ, ಮಲಗಿರ್ಬೋದು ಅನ್ಸುತ್ತೆ ಅಕ್ಕ. ಎಷ್ಟು ಬೇಗ ಮಲಗ್ತಾರಾ? ಹಾಗೆ ಮಲಗಿದ್ರು ಕಾಲ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಬೇಕಲ್ವಾ? ಸರಿ, ಹಾಗಾದ್ರೆ ನಾನು ಹೋಗಿ ನೋಡ್ಕೊಂಡು ಬರಲಾ? ಬೇಡ ಬಿಡು, ಸ್ಕೂಲ್ ಹತ್ರ ಇದ್ದೀನಿ ಅಂತ ಹೇಳ್ತೀಯಾ, ನಾನೇ ಮತ್ತೊಮ್ಮೆ ಫೋನ್ ಮಾಡ್ತೀನಿ. ಆಯ್ತಕ್ಕ. ಸರಿ. ಹಲೋ, ಎಲ್ಲಿದ್ದೀರಾ ಮಾಮ? ಎಲ್ಲ ಹೊರಗಡೆ ಇದ್ದೀನಿ. ಏನು ಹೇಳೋ? ಏನಿಲ್ಲ, ನಮ್ಮ ಮನೆ ಹತ್ರ ಸ್ವಲ್ಪ ಹೋಗೋಕ್ಕಾಗತ್ತಾ? ಯಾಕೆ? ಏನಿಲ್ಲ, ಅಮ್ಮಂಗೆ ಫೋನ್ ಮಾಡ್ತಾ ಇದ್ದೀನಿ, ಕಾಲ್ ರಿಸೀವ್ ಮಾಡ್ತಾನೆ ಇಲ್ಲ, ಅದಕ್ಕೆ ಸ್ವಲ್ಪ ಹೋಗೋಕ್ಕಾಗತ್ತಾ? ಇಲ್ಲ, ಹೋಗೋಕ್ಕಾಗಲ್ಲ. ನನಗೆ ಸ್ವಲ್ಪ ಕೆಲಸ ಇದೆ. ಬಿಡು ಫೋನು. ಅನಿತ ಹೇಳಮ್ಮ. ಅಂಕಲ್ ಸಾರಿ, ನಾನು ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ ಹೇಳಮ್ಮ. ಅಮ್ಮಂಗೆ ಕಾಲ್ ಮಾಡ್ತಾ ಇದ್ದೀನಿ, ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅಮ್ಮ ಮನೆಯಲ್ಲೇ ಇದ್ದಾರಂತೆ, ನೀವು ಸ್ವಲ್ಪ ಹೋಗಿ ನೋಡಿ ಬರೋಕ್ಕಾಗತ್ತಾ? ಹಾಗೆ ಇರಮ್ಮ, ಲೈನಲ್ಲಿ ಇದೆ.
ಕೊಡ್ತೀನಿ ಒಂದು ನಿಮಿಷ. ಸುನೀತಾ, ನಿಮ್ಮಮ್ಮ ತಿಂಡಿ ತಿಂದ್ರೆ ಹಾಗೆ ಬಿದ್ದೋಗಿದ್ದಾರಮ್ಮ. ಅಮ್ಮನಿಗೇನು ಆಗಿಲ್ಲ ತಾನೇ? ಸುನೀತಾ, ನಿಮ್ಮಮ್ಮ ಉಸಿರಾಡ್ತಾ ಇದ್ದಾರಮ್ಮ. ನೀವು ಈಗಲೇ ಹಾಸ್ಪಿಟಲಲ್ಲಿ ಸೇರಿಸಿ, ನಾನು ಇಮಿಡಿಯೇಟ್ ಆಗಿ ಬರ್ತಾ ಇದ್ದೀನಿ, ಪ್ಲೀಸ್. ತುಂಬಾ ನೆಮ್ಮದಿ ಮತ್ತು ಸಂತೋಷವಾಗಿದ್ದ ಜಾನ್ಕಮ್ನವ್ರ ಮೇಲೆ ಯಾರು ಅಟ್ಯಾಕ್ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ. ಆಕೆ ಸಾವು ಬದುಕಿನ ಮಧ್ಯೆ ಹೋರಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಮನೆ ನಗ ನಾಣ್ಯ ಲೂಟಿ ಆಗಿರುತ್ತೆ. ಕೂಡಲೇ ತಮ್ಮ ಮಗಳು ಬಂದ್ಬಿಡ್ತಾನೆ. ತಮ್ಮ ಕೂಡ ಇಮ್ಮಿಡಿಯೇಟ್ ಆಗಿ ಹೊರಟು ಬರ್ತಾನೆ. ಪೊಲೀಸರಿಗೆ ದೂರ ಹೋಗಿ ಅವರು ತಕ್ಷಣ ಈ ಅಟ್ಯಾಕ್ ಇಂದ ಇರೋ ಮರ್ಮ ಏನು ಅಂತ ತಿಳ್ಕೊಳ್ಳೋ ಯತ್ನಕ್ಕೆ ಕೈ ಹಾಕ್ತಾರೆ. ಅಲ್ಲಿಂದ ಈ ಪ್ರಕರಣ ನಿಗೂಢ ಆಗ್ತಾ ಹೋಗುತ್ತೆ. ಅಸ್ಲಿಗೆ ಪೊಲೀಸರು ಏನ್ ಮಾಡ್ತಾರೆ, ಈ ಕೃತ್ಯ ಯಾರು ಎಸಗಿರ್ತಾರೆ ಅನ್ನೋದೇ ಇಂಟ್ರೆಸ್ಟಿಂಗ್. ನಾವು ನೋಡಿರೋ ಪ್ರಕಾರ ಇದು ನಡೆದಿರೋದು ದುಡ್ಡಿಗೋಸ್ಕರ ಅಂತ ಗೊತ್ತಾಗಿದೆ. ನಿಮ್ಮ ಮನೇಲಿರೋ ನಗ ನಾಣ್ಯ ಎಲ್ಲ ದರೋಡೆ ಆಗಿದೆ. ಆದರೆ ಇದು ತುಂಬ ಪ್ಲ್ಯಾಂಟಾಗಿ ಆಗಿದೆ ಅಂತ ನಮ್ಮ ಅಭಿಪ್ರಾಯ. ನಿಮ್ಗಳಿಗೆ ಯಾರ ಮೇಲೆ ಅದು ಅನುಮಾನ ಇದೆಯಾ ಹೇಳಿ? ಯಾರಿರ್ಬೋದು? ಗೊತ್ತಿಲ್ಲ ಸರ್, ನನಗೆ ಯಾರ ಮೇಲೂ ಅನುಮಾನ ಇಲ್ಲ. ನಾನು ಆಸ್ಟ್ರೇಲಿಯಾದಲ್ಲಿರೋದು, ನಮ್ಮ ಅಕ್ಕ ಡೆಲ್ಲಿಯಲ್ಲಿರ್ತಾಳೆ. ಅಮ್ಮ ಬೇರೆಯವ್ರ ತಂಟೆಗೆ ಹೋಗುವಂಥ ಹೆಂಗಸೇ ಅಲ್ಲ. ಇಲ್ಲಿ ನಿಮ್ಮ ತಾಯಿ ಜೊತೆ ಯಾರು ಇರ್ತಾ ಇದ್ರು? ನಮ್ಮ ಮಲ್ಲಿಕಾ ಇರ್ತಿದ್ಲು ಸರ್. ಮಲ್ಲಿಕಾ ಅಂದರೆ ಯಾರವರು? ನಮ್ಮ ಮನೆ ಕೆಲಸದವ್ರು. ಯಾಕೆ ಬಂದೆ? ಇನ್ಯಾಕೆ ಬರಲಿ, ನಿನಗೆ ನನ್ನ ಕಷ್ಟನೇ ಅರ್ಥ ಆಗಲ್ಲ. ನಿನ್ನ ಕಷ್ಟ ತೀರ್ಸೋಕ್ಕಲ್ಲ ನಾನಿರೋದು. ನೋಡು, ನೀನೇನಾದರೂ ಮಾಡು, ನನಗೆ ಭಾಳ ಕಷ್ಟ ಇದೆ. ನನಗೆ ದುಡ್ಡು ಬೇಕಷ್ಟೆ. ನೀನು ದುಡ್ಡು ಕೊಡೋಕ್ಕೆ ನಾನು ದುಡ್ಡಿನ ಗಿಡ ಹಾಕಿಲ್ಲ, ನನ್ನ ಹತ್ರ ಇಲ್ಲ. ಹೋಗು. ಇಟ್ಕೊಂಡು ಇಲ್ಲ ಅನ್ಬೇಡ, ದುಡ್ಡು ಕೊಡು. ನೀನು ಕುಡಿಯೋದಕ್ಕೆ ನಾನು ಯಾಕೋ ದುಡ್ಡು ಕೊಡಲಿ? ಹೋಗು, ನನ್ನ ಹತ್ರ ಇಲ್ಲ. ಕುಡಿಯೋಕ್ಕಲ್ಲ, ನನಗೆ ನಂದೇ ಆ ಕಷ್ಟಗಳಿದೆ. ಖರ್ಚಿಗೆ ಬೇಕು ನನಗೆ ದುಡ್ಡು. ಕೊಡೀಗ. ನನ್ನ ಹತ್ರ ಇಲ್ಲ. ಹೋಗು. ಕೊಡ್ತೀಯಲ್ವ ಈಗ? ನಾ ಹೇಳ್ತಿರೋದು ಅರ್ಥ ಆಗಲ್ವಾ ನಿನಗೆ? ನನ್ನ ಹತ್ರ ದುಡ್ಡಿಲ್ಲ, ಹೊರಟೋಗು. ಕೊಡಲ್ವಾ ನೀನು ಹಂಗಿದ್ರೆ? ಸರಿ. ಎಲ್ಲಿ ಹೋಗ್ತಿದ್ಯೋ? ಎಲ್ಲಿ ಹೋಗ್ತಿದ್ಯೋ? ಏಯ್, ಏನು ಇದು? ಮನೆಗೆ ಬಂದು ದುಡ್ಡು ಕೊತ್ತಿಯ ಮಟ್ಟಿಗೆ ಬಂದಿರೋ. ಏನ್ ಮಾಡ್ಲಿ? ನಿಂಗೆ ಕೇಳಿ ಕೇಳಿ ನನಗೂ ಬೇಜಾರಾಗೋದು. ಅದಕ್ಕೆ ನಾನು ಎತ್ಕೊಂಡು ನಾನು ಹೋಗ್ತೀನಿ. ಕೊಡ ಇಲ್ಲಿ, ಕೊಡ ದುಡ್ಡು. ಒಡ ಹುಟ್ಟಿದವಳು ಹೊಟ್ಟೆ ಉರಿಸ್ತೀನೋ ಹಾಳಾಗಿ ಹೋಗ್ತೀನಿ ನೀನು. ಹಾಳಾದಾನೆ. ಹೀಗಾಯ್ತು ಸರ್. ಹೌದಾ? ಹಾಗಾದ್ರೆ ನೀವುಗಳೇನು ಹೇಳ್ತೀರಾ? ನಮ್ಮ ಮಾವ ಸರಿ ಇಲ್ಲ ಸರ್, ದೊಡ್ಡ ಕುಡ್ಕ. ಇದು ಅವನೇ ಮಾಡಿರ್ತಾನೆ ಸರ್. ದುಡ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ ಅವನು. ನಮ್ಮಮ್ಮ ಫೋನ್ ಎತ್ತಾ ಇಲ್ಲ ಅಂತ ಹೇಳಿದೆ, ಅವ್ನಿಗೆ ಮನೆಗೆ ಹೋಗಲೇ ಇಲ್ಲ ಅವರು ಸರ್. ಹಾಗಾದ್ರೆ ಈ ಕೆಲಸ ಅವನೇ ಮಾಡಿರ್ಬೋದಾ? ಅನುಮಾನನೇ ಇಲ್ಲ ಸರ್. ನಮ್ಮ ಅಮ್ಮನ ಸುಲ್ಗೆ ಮಾಡ್ತಾ ಇದ್ದವನು ಒಬ್ಬನೇ. ಹಿಡಿದು 4 ಒದ್ದಿದ್ದಿ ಸರ್, ಬಾಯ್ ಬಿಡ್ತಾನೆ.
ಬಾಯ್ ಬಿಡು, ನೀನೇ ತಾನೇ ಮನೆ ನುಗ್ಗಿ ಕಳ್ತನ ಮಾಡಿದ್ದು? ಇಲ್ಲ ಸರ್. ಸುಳ್ಳು ಹೇಳ್ಬೇಡ. ದುಡ್ಡು ಬೇಕು ಅಂತ ನೀನು ಪದೇ ಪದೇ ಹಿಂಸೆ ಕೊಡ್ತಾ ಇರ್ಲಿಲ್ಲ? ಸರ್, ದುಡ್ಡು ಕೇಳ್ತಾ ಇದ್ದಿದ್ದು ನಿಜ ಸರ್. ಆದ್ರೆ ನಮ್ಮ ಅಕ್ಕಂಗೆ ಹೊಡೆದ್ಬಿಟ್ಟು ಮನೆ ಲೂಟಿ ಮಾಡುವಂತ ಮನುಷ್ಯ ನಾನಲ್ಲ ಸರ್. ಸುಳ್ಳು ಹೇಳ್ಬೇಡ. ಅಟ್ಯಾಕ್ ಆದ ದಿನ ನೀನೇ ಬಂದು ಅಕ್ಕನ ಹತ್ರ ಗಲಾಟೆ ಮಾಡಿ ಬಲವಂತವಾಗಿ ಹಣ ಕಿತ್ಕೊಂಡೋಗಿದ್ದು ನಿಜ ತಾನೇ? ಹೌದು ಸರ್. ನಾನು ಏನೇ ಮಾಡಿದ್ರು ನೇರ ಸರ್. ನಮ್ಮ ಅಕ್ಕ ದುಡ್ಡು ಕೊಡಲ್ಲ ಅಂದ್ಲು. ನಾನು ಬೈದು ಬಲವಂತವಾಗಿ ದುಡ್ಡು ಕಿತ್ಕೊಂಡೋಗಿದ್ದು ನಿಜ ಸರ್. ಅದು ನನ್ನ ಗುಣ. ಆದ್ರೆ ನಮ್ಮ ಅಕ್ಕನ್ನ ಹೊಡೆದು ಮನೆ ಲೂಟಿ ಮಾಡಿಲ್ಲ ಸರ್. ಹೌದಾ? ಇದು ನಾವು ನಂಬೇಕಂತೀಯಾ? ಪ್ಲೀಸ್ ನಂಬಿ ಸರ್. ದೇವರಾಣೆ ನಾನು ಈ ಕೆಲಸ ಮಾಡಿಲ್ಲ. ನಮ್ಮ ಅಕ್ಕನ ಬಗ್ಗೆ ನನಗೆ ಗೌರವ ಪ್ರೀತಿ ಎರಡೂ ಇದೆ ಸರ್. ಹಾಗಿದ್ರೆ ಗಲಾಟೆ ಯಾಕೆ ಮಾಡ್ತಿದ್ದೆ? ಸರ್, ಅವಳು ಮಾತ್ರ ಚೆನ್ನಾಗಿದ್ಲು. ದುಡ್ಡು ಕಾಸೆಲ್ಲ ಇಟ್ಕೊಂಡು ನನಗೇನು ಕೊಡ್ತಾ ಇರಲಿಲ್ಲ. ಇರೋನೊಬ್ಬ ತಮ್ಮ ಸಹಾಯ ಮಾಡಬೇಕು ಅಂತ ಅವಳಿಗೆ ಒಂದು ದಿನನೂ ಅನ್ನಿಸ್ಲಿಲ್ಲ. ಅದಕ್ಕೆ ನನಗೆ ಬಹಳ ಬೇಜಾರಾಗ್ತಾ ಇತ್ತು. ಅದಕ್ಕೆ ಅವಾಗ ಹೋಗ್ಬಿಟ್ಟು ನಾನು ಕಾಸು ಕಿತ್ಕೊಳ್ತಾ ಇದ್ದೆ. ಹಾಗಾದ್ರೆ ಈ ಅಟ್ಯಾಕಿಗೂ ನಿನಗೆ ಯಾವ್ದು ಸಂಬಂಧ ಇಲ್ಲ ಅಂತೀಯಾ? ಸಂಬಂಧ ಇಲ್ಲ ಸರ್. ನಾನು ಈ ಅಟ್ಯಾಕ್ ಮಾಡಿಲ್ಲ. ಎಷ್ಟೇ ಆದ್ರೂ ಅವಳು ನನ್ನ ಅಕ್ಕ ಒಡ ಹುಡ್ದವಳು ಸರ್. ಬೇಕಾದ್ರೆ ನಮ್ಮ ಮನೆ ಚೆಕ್ ಮಾಡ್ಕೊಳ್ಳಿ ಸರ್, ಅಲ್ಲೂ ಏನೂ ಇಲ್ಲ. ನಾನು ಈಗಲೂ ಬರಿಗೈಯೋನು ಸರ್. ಕುಡಿಯೋದು ಒಂದೇ ನನ್ನ ಚಟ ಬಿಟ್ರೆ ಬೇರೆ ಏನೂ ಇಲ್ಲ ಸರ್. ಪ್ಲೀಸ್ ನನ್ನನ್ನು ನಂಬಿ ಸರ್. ಪೇಷಂಟ್ ಕಂಡೀಷನ್ ಹೇಗಿದೆ ಡಾಕ್ಟರ್? ಇನ್ನೂ ರಿಕವರ್ ಆಗಿಲ್ಲ, ಹಾಗೆ ಇದ್ದಾರೆ ಸರ್. ಪ್ರಜ್ಞೆ ಬಂದಿದ್ದು ನಾವು ಸ್ಟೇಟ್ಮೆಂಟ್ ತಗೋಬೋದಾಗಿ? ಇಲ್ಲ, ಇನ್ನೂ ಪ್ರಜ್ಞೆ ಬಂದಿಲ್ಲ ಸರ್. ಪೇಷಂಟ್ ಒಳ್ಳೆ ರಕ್ಷಣೆ ಏನಾದ್ರು ಇದೆಯಾ? ಅದೇ ಹೇಳೋಕ್ಕಾಗಲ್ಲ ಸರ್. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಓಕೆ, ಪೇಷಂಟ್ಗೆ ಪ್ರಜ್ಞೆ ಬಂದ ತಕ್ಷಣ ಇನ್ಫಾರ್ಮ್ ಮಾಡಿ ನಾವು ಸ್ಟೇಟ್ಮೆಂಟ್ ತಗೋಬೇಕು. ಶ್ಯೂರ್ ಸರ್, ನಾ ಹೇಳ್ತೀನಿ. ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಆದರೆ ನೀವುಗಳು ಅನುಮಾನ ಪಟ್ಟಂತೆ ಈ ಅಟ್ಯಾಕಲ್ಲಿ ಸೋದಮೋಹನ್ ಕೈವಾಡ ಏನಿಲ್ಲ ಅನಿಸುತ್ತೆ. ಅವ್ನು ಬರೀ ಕುಡ್ಕಾನೋದು ಬಿಟ್ಟರೆ ನಿಮ್ಮ ತಾಯಿ ಮೇಲೆ ಅಟೆಂಪ್ಟ್ ಮರ್ಡರ್ ಮಾಡೋ ಅಷ್ಟು ಕೆಟ್ಟದಲ್ಲ ಅನಿಸುತ್ತೆ. ನೀವೇನು ಯೋಚನೆ ಮಾಡಬೇಡಿ. ಕಳ್ಳ ಎಷ್ಟೇ ಬುದ್ಧಿವಂತ ಆಗಿದ್ದರೂ ಒಂದಲ್ಲ ಒಂದು ಕ್ಲೂ ಬಿಟ್ಟಿರ್ತಾನೆ. ಅಕ್ಕ, ಊಟ ತಂದಿದ್ದೀನಿ. ಸರಿ, ಅಲ್ಲಿಟ್ಬಿಡು. ಏನಮ್ಮ, ನಿನಗೇನಾದರೂ ಯಾರ ಮೇಲಾದರೂ ಡೌಟ್ ಇದೆಯಾ? ನನಗೇನೂ ಗೊತ್ತಾಗ್ತಾ ಇಲ್ಲ ಸರ್. ನೋಡಿ, ನೀವುಗಳೇನು ಯೋಚನೆ ಮಾಡಬೇಡಿ. ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತೀವಿ. ಏನೇ ಇನ್ಫಾರ್ಮೇಷನ್ ಸಿಕ್ಕರೂ ನಮಗೆ ಮೆಸೇಜ್ ಪಾಸ್ ಮಾಡಿ. ಶೂರ್. ಓಕೆ. ಒಂಟಿ ಮಹಿಳೆ ಜಾನಕಿ ಮೇಲಿನ ಅಟ್ಯಾಕ್ ವಿಚಾರ ತುಂಬಾ ತಲೆ ತಿನ್ನೋಕ್ ಶುರು ಆಗುತ್ತೆ. ಅನುಮಾನ ಪಟ್ಟವರೆಲ್ಲ ಅಮಾಯಕರಾಗಿರ್ತಾರೆ. ಅವರು ಕೊಲೆ ಯತ್ನ ಮಾಡಿರೋದೇ ಇಲ್ಲ. ಇವರನ್ನ ಮೀರಿ ಯಾರೋ ಮಾಡಿರ್ಬೋದು ಅಂತ ಹೇಳಿ ಪೊಲೀಸರು ರೆಗ್ಯುಲರ್ ಕಳ್ತನ ಮಾಡೋರನ್ನ ಹಿಡಿದು ವಿಚಾರಣೆ ಮಾಡ್ತಾರೆ. ಆದ್ರೆ ಅವರು ನಾವು ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರು ಮಾಡಿರ್ತಾರೆ ಅನ್ನೋದೇ ಕುತೂಹಲಕ್ಕೆ ಎಡೆ ಮಾಡ್ಕೊಳ್ಳುತ್ತೆ. ಪೊಲೀಸರು ಬೆರಳಚ್ಚು ಮಾಹಿತಿ ಇತ್ಯಾದಿ ಎಲ್ಲ ಮಾಡಿ ಮುಂದಿನ ಹೆಜ್ಜೆ ಇಡಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ಪೊಲೀಸರಿಗೆ ಒಂದು ಫೋನ್ ಬರುತ್ತೆ. ಅಲ್ಲಿಂದ ಶುರು ಆಗುತ್ತೆ ನೋಡಿ. ಸರ್, ನಾವು ಜಾನಕಿ ಅಮ್ಮವ್ರು ಎದುರು ಮನೆಯವ್ರು ಸರ್. ಯಾವ ಜಾನಕಿ? ಅದೇ ಮೊನ್ನೆ ಅಟ್ಯಾಕ್ ಆಗಿ ಆಸ್ಪತ್ರೆಯಲ್ಲಿ ಇದ್ದಾರಲ್ಲ ಅವರು. ಓ, ಆ ಒಂಟಿ ಮೇಲೆ ಕೇಸ್ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಏನು ವಿಷಯ ಹೇಳಿ? ಸರ್, ನಮ್ಮ ಹತ್ರ CCTV ಫೋಟೇಜ್ ಇದೆ, ಅದು ನಿಮ್ಗೆ ತೋರಿಸ್ಬೇಕಾಗಿತ್ತು. ಸರಿ, ನಾನು ಇವಾಗಲೇ ಬರ್ತೀನಿ. ಈ ಮಾಹಿತಿನ ನೀವು ಯಾರಿಗೂ ಕೊಡಬೇಡಿ. ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ಮತ್ತೆ ಚೆಕ್ ಮಾಡಿ ನಂಗೆ ಹೇಳಿ. ಮೈ ಕಮ್ಮಿ ಡಾಕ್ಟರ್? ಎಸ್. ಡಾಕ್ಟರ್, ಪೇಷಂಟ್ ಕಂಡೀಷನ್ ಇವಾಗ ಹೇಗಿದೆ? ಏನೂ ಚೇಂಜಸ್ ಇಲ್ಲ, ಪ್ರಜ್ಞೆ ಬಂದಿಲ್ಲ. ನಾವು ವೇಟ್ ಮಾಡ್ತಾ ಇದ್ದೀವಿ. ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಇಲ್ಲ, ನಾವು ಕೂಡ ಮೆಡಿಸಿನ್ಸ್ಗೆಲ್ಲ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನಾವು ವೇಟ್ ಮಾಡಬೇಕು. ಕೊಡ್ರಿ ಇಲ್ಲಿ. ಏನಮ್ಮ, ಈ ಫೋಟೋದಲ್ಲಿ ನಿಮ್ಗೆ ಏನಾದ್ರು ಗೊತ್ತಾ? ಇಲ್ಲ ಸರ್, ಗೊತ್ತಿಲ್ಲ. ವಿನಯ್, ನಿಮ್ಗೇನಾದ್ರು ಗೊತ್ತಾ ಇದು? ನಾನು ನೋಡಿಲ್ಲ ಸರ್ ಯಾವತ್ತು. ಅಕ್ಕ, ಏನಮ್ಮ, ಈ ಫೋಟೋದಲ್ಲಿ ವ್ಯಕ್ತಿ ನಿಮ್ಗೆ ಏನಾದ್ರು ಗೊತ್ತಾ? ನೋಡಮ್ಮ.
ಸರ್ ನೋಡಿಲ್ಲ. ಇವ್ರನ್ನ ನೋಡ್ತಾ ಇರೋದು ಇದೇ ಮೊದಲು. ಇವನು ಯಾರು ಅಂತ ನಿಮ್ಮ ಅಕ್ಕಪಕ್ಕದವ್ರಿಗೂ ಗೊತ್ತಾಗಿಲ್ಲ. ಯಾರೋ ಅಪರಿಚಿತ ವ್ಯಕ್ತಿ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಇವನು ತುಂಬ ದಿನಗಳಿಂದ ವಾಚ್ ಮಾಡಿದ್ದಾನೆ. ಆಮೇಲೆ ಪ್ಲಾನ್ ಮಾಡಿ ಈ ಕೆಲಸ ಮಾಡಿದ್ದಾನೆ ಅಂತ. ಮಲ್ಲಿಕ ಕೆಲಸ ಮುಗಿಸಿ ಹೋಗಿದ್ದು ನೋಡೇ ದೊರಡೆ ಮಾಡಿದ್ದಾನೆ. ಇವನು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಗಳಿಗೇನಾದ್ರೂ ಗೊತ್ತಾದ್ರೆ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡಿ. ದಿನೇ ದಿನೇ ಈ ಜಾನಕಿ ಮೇಲಿನ ಅಟ್ಯಾಕ್ ವಿಷಯ ನಿಗೂಢವಾಗಿ ಉಳಿತಾ ಹೋಗುತ್ತೆ. ಯಾರೋ ಹೊರಗಿನ ವ್ಯಕ್ತಿ ಹೇಗೆ ಕಳ್ತನ ಮಾಡ್ತಾನೆ, ಏನ್ ನಡೆದಿರಬಹುದು, ಅವನಿಗೆ ಈ ಮನೆ ಆಚಾರ ವಿಚಾರ ಹೇಗೆ ಗೊತ್ತಾಗತ್ತೆ, ಯಾರೋ ಒಳಗಿನ ಗುಟ್ಟು ಬಿಟ್ಕೊಟ್ಟಿರ್ಬೋದಾ ಇತ್ಯಾದಿ ಪ್ರಶ್ನೆಗಳು ಉದ್ಭವಿಸ್ತವೆ. ಪೊಲೀಸರು ಈ ವಿಷಯವಾಗಿ ಕಂಡು ಕಾಣದ ಹಾಗೆ ಹಲವು ರೀತಿಯಲ್ಲಿ ಈ ಪ್ರಕರಣವನ್ನು ಭೇದಿಸಲು ತೊಡಗುತ್ತಾರೆ. ಹಾಗೆ ಹುಡುಕಾಟಕ್ಕೆ ಹೊರಟಾಗ ಬೇರೊಂದು ಮಗ್ಗಲಿನಿಂದ ಈ ಪ್ರಕರಣಕ್ಕೆ ಪರಿಹಾರ ಸಿಗತೊಡಗುತ್ತೆ. ಸರ್ ಅದು ಒಡವೆ ಮಾರ್ತಾ ಇದ್ದೀನಿ, ಏನು ರೇಟ್ ಹೋಗುತ್ತೆ ಇದು ನೋಡಿ ಸರ್. ಇದು ತುಂಬ ಹಳೆ ಮಾಡಲು, ಜಾಸ್ತಿ ಬೆಲೆ ಸಿಗಲ್ಲ ಸರ್. ಹಳೆ ಒಡವೆ ಸರ್, ಒಳ್ಳೆ ರೇಟ್ ಹೋಗುತ್ತೆ ನೋಡಿ ಸರ್. ಒಡವೆ ಯಾಕೆ ಮಾಡ್ತಾ ಇದ್ದೀರಾ? ಸರ್ ಅದು ನನ್ನ ತಂಗಿ ಎಂಜಿನಿಯರ್ ಸೀಟ್ ಕೊಡಿಸ್ಬೇಕಾಗಿತ್ತು. ನನ್ನ ತಂಗಿಗೆ ಡೊನೇಷನ್ ಕಟ್ಟಬೇಕಲ್ಲ ಸರ್, ಅದಕ್ಕೆ ಮಾಡ್ತಾ ಇದ್ದೀನಿ ನೋಡಿ ಸರ್. ಆಯಿತು, ಕುತ್ಕೊಳ್ಳಿ, ಕ್ಯಾಶ್ ತರಿಸ್ತೀನಿ. ಸರಿ. ಸರ್, ಇನ್ನೂ ಎಷ್ಟೊತ್ತಾಗುತ್ತೆ ಸರ್? ಇನ್ನೊಂದು 2 ನಿಮಿಷ. ಬ್ಯಾಂಕಲ್ಲಿ ರಶ್ ಇತ್ತಂತೆ, ನಮ್ಮ ಬ್ರದರ್ ಬರ್ತಾ ಇದ್ದಾರೆ. ಸರ್ ಇವರೇ ಸರ್. ಏಯ್, ಯಾರೋ ನೀನು? ಚಿನ್ನ ಎಲ್ಲಿಂದ ತಿಂದೆ? ಸರ್ ನಂದೇ ಸರ್, ನಂದೇ ಸರ್. ಏಯ್, ನಿಜ ಹೇಳೋ, ಇಷ್ಟೊಂದು ಚಿನ್ನ ನಿನ್ನ ಎಲ್ಲಿಂದ ಬಂತು? ಸರ್ ದೇವರಣೆಗಳು ನಂದೇ ಸರ್. ಬಾ ಬಾ, ಹೇಳ್ತೀನಿ ಬಾ. ಸರ್ ಹೇಳ್ತೀನಿ ಬಾ, ಹೇಳ್ತೀನಿ. ಬಾ ಸರ್, ಬಾ 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 ಬಾ. ನಂದೇ ಸರ್. ಹೇಳೋ, ಹೊಡೆದು ಎಲ್ಲಿ ಕಟ್ತಾ ಇದ್ದೀರಾ? 11th ಕ್ರಾಸಲ್ಲಿ ಸರ್. 11th ಕ್ರಾಸ? ಯಾರ್ದೇ ಅದು ಮನೆ? ಜಾನಕಿ ಅವ್ರದ್ದು ಸರ್. ನಿನ್ನನ್ನು ಹುಡುಕ್ತಾ ಇದ್ವು. ಹೇಳು, ಏನೇನು ಕದ್ದಿದೀಯಾ? ಸರ್, ಆ ಮನೆಯಲ್ಲಿದ್ದ ಹಣ, ಒಡವೆ, ATM ಕಾರ್ಡು ಎಲ್ಲ ಕದ್ದೆ ಸರ್. ಆ ಮನೆನ ಯಾಕೆ ಟಾರ್ಗೆಟ್ ಮಾಡಿದೆ? ಸರ್, ಆ ಮನೆಯಲ್ಲಿದ್ದು ಒಂಟಿ ಮಹಿಳೆ ಅಂತ ಗೊತ್ತಾಯ್ತು ಸರ್. ಅದಕ್ಕೆ ಕೆಲಸ ಈಸಿ ಆಗುತ್ತೆ ಅಂತ ಹೋದೆ ಸರ್. ಆ ಮನೆಯಲ್ಲಿರೋದು ಒಂಟಿ ಮಹಿಳೆ ಅಂತ ಹೇಗೆ ಗೊತ್ತಿತ್ತು? ಹೇಳ. ಸರ್ ಅದು ಏಯ್, ಸರಿಯಾಗಿ ಎಲ್ಲ ಹೇಳೋ, ಇಲ್ಲ ಅಂದ್ರೆ ನನ್ನ ಹೆಂಡತಿ ಹೇಳಿದ್ದು ಸರ್. ಯಾರದು? ಗಾಬರಿ ಆಗ್ಬೇಡಿ, ನೀವು ಆಸ್ಪತ್ರೆಯಲ್ಲಿದ್ದೀರಾ, ನಿಮ್ಗೆ ಏನೂ ಆಗಿಲ್ಲ, ನಾವೆಲ್ಲ ಇದ್ದೀವಿ. ನಿಮ್ಮ ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ, ಕರೆಸ್ಲಾ? ಹೋಗಿ ಕರೀರಿ ಅವ್ರನ್ನ. ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ಅಮ್ಮ ಹೆದರ್ಕೋಬೇಡ, ಧೈರ್ಯವಾಗಿರು.
ನೀನು ಉಳಿದಿದ್ದೆ ಅಲ್ವಾ ಅಷ್ಟೇ ಸಾಕು. ಅಮ್ಮ, ಮಿಕ್ಕಿದೆಲ್ಲ ನಾವು ನೋಡ್ಕೊತೀವಿ. ನಿನ್ಗೇನೂ ಆಗಿಲ್ಲ. ನೀ ಮೊದಲು ಹುಷಾರಾಗು. ಸಿಸ್ಟರ್, ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ. ಥ್ಯಾಂಕ್ ಯು ಡಾಕ್ಟರ್, ನಮ್ಮ ಅಮ್ಮನ್ನ ಉಳಿಸ್ಬಿಟ್ರಿ. ಕರ್ಕೊಂಬನ್ನಿ. ಇವನು ಗೊತ್ತಾ ನಿಮಗೆ? ಇಲ್ಲ ಸರ್, ಗೊತ್ತಿಲ್ಲ. ಸರ್, ಆ ದಿನ ಫೋಟೋ ತೋರಿಸಿದ್ರಲ್ಲ, ಆ ವ್ಯಕ್ತಿ ಇವನೇನಾ? 100% ಇವನೇ. ಇವನು ನಿಮಗೆ ಗೊತ್ತಿಲ್ವಾ? ಇಲ್ಲ ಸರ್, ಗೊತ್ತಿಲ್ಲ. ಇವನೇ ನಿಮ್ಮನ್ನೇ ಲೂಟಿ ಮಾಡಿರೋದು. ನಿಮ್ಮ ತಾಯಿನ ಕೊಲ್ಲಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾನೆ. ಇವನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? ಇಲ್ಲ ಸರ್, ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಇವನ ಹೆಂಡತಿಗೆ ನೀವೆಲ್ಲ ಯಾರು ಅಂತ ಗೊತ್ತಿದೆ. ಹೌದಾ? ಯಾರು ಇವನು ಹೆಂಡತಿ? ಮಲ್ಲಿಕಾ, ಏನಮ್ಮ, ಯಾರು ಇವನು ಹೆಂಡತಿ? ಮಲ್ಲಿಕಾನೇ ಇವನ ಹೆಂಡತಿ. ಇವನು ನಿನ್ ಗಂಡನಾ? ಬಾಯ್ ಬಿಡಮ್ಮ, ನಿನ್ನ ಬಂಡವಾಳ ಬಯಲಾಗಿದೆ. ನೀನು ನಿನ್ನ ಗಂಡ ಸೇರಿ ಪ್ಲಾನ್ ಮಾಡಿದ್ದು ನಿಜ ತಾನೇ? ಸರ್, ನನ್ನ ತಪ್ಪಾಯಿತು ಸರ್. ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕೆ ಹೇಗೆ ಮಾಡಿದೆ? ನಾನು ಈ ಕೆಲಸ ಮಾಡೋಕೆ ಒಪ್ಪಲಿಲ್ಲ. ಈ ಪಾಪಿ ನನ್ನ ಕೈಯಲ್ಲಿ ಇಂಥ ಕೆಟ್ಟ ಕೆಲಸ ಮಾಡಿಸ್ಬಿಟ್ಟ. ನೋಡು, ಏನೂ ಆಗಲ್ಲ. ಯಾರೂ ಗೊತ್ತಾಗದೇ ಇರೋದು ಮಾಡ್ತೀನಿ. ನೀನು ಹ್ಞೂ ಅನ್ನು. ದುಡ್ಡು ಕಾಸು ಎಲ್ಲನೂ ಲೂಟಿ ಮಾಡಿ ಬೇರೆ ಊರಿಗೆ ಹೋಗಿ ಸೆಟ್ಲ್ ಆಗೋಣ. ನೀನು ಯಾಕೆ ಕಸ ಮುಸ್ರೆ ಮಾಡ್ತೀಯ ಹೇಳು? ಅಯ್ಯೋ ಇಲ್ಲ, ತಿಂದನೆ ಕನ್ನ ಹಾಕೋ ಕೆಲಸ ನಾನು ಮಾಡಲ್ಲ. ಅಮ್ಮ ತುಂಬಾ ಒಳ್ಳೆಯವರು, ಅವ್ರಿಗೆ ಮೋಸ ಮಾಡೋದಾ? ನನ್ನ ಕೈಲಿ ಸಾಧ್ಯ ಇಲ್ಲ. ನನ್ನ ಕೈಲಿ ಇಂಥ ಕೆಲಸ ಎಲ್ಲ ಮಾಡಿಸ್ಬೇಡ ನೀನು. ನೀನಿಲ್ಲ ಅಂದರೆ ಹೀಗೆ ಮನೆ ಕೆಲಸ ಮಾಡ್ಕೊಂಡಿರ್ಬೇಕಾಗತ್ತೆ. ನೋಡು, ನೀನು ಚೆನ್ನಾಗಿರ್ಬೋದು, ನಾನು ಚೆನ್ನಾಗಿರ್ಬೋದು. ಮೊದಲೇ ದೊಡ್ಡವರು ಅಂತೀಯ. ಒಡವೆ ಹಣ ಎಲ್ಲೆಲ್ಲಿದೆ ನೋಡ್ಕೋ, ಯಾವ್ಯಾವ್ದು ಎಲ್ಲೆಲ್ಲಿದೆ ತಿಳ್ಕೊ. ಒಂದಿನ ಪಕ್ಕ ಪ್ಲ್ಯಾನ್ ಮಾಡಿ ನಿಮ್ಮಮ್ಮನಿಗೆ ನಿದ್ದೆ ಮಾತ್ರೆ ಹಾಕಿ ಲೂಟಿ ಮಾಡಿ ಎಸ್ಕೇಪ್ ಆಗೋಣ. ಇಲ್ಲ, ನನ್ಗೆ ಇಷ್ಟ ಇಲ್ಲ. ಸುಮ್ಮನೆ ಯಾಕೆ ಕಾಡ್ತೀಯ? ಜಾನಕಿ ಅಮ್ಮನ ಮುಖ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಾವು ಬದುಕಕ್ಕೆ ತಿಂಗಳಿಗೆ ಒಂದಲ್ಲ 10,000 ಕೊಡ್ತಾ ಇದ್ದಾರೆ. ಅದಕ್ಕಿಂತ ಏನು ಬೇಕು? ಸುಮ್ಮನೆ ಹೋಗು. ಏಯ್, ನನ್ನ ಮಾತು ಕೇಳ್ತೀವಿ ಕೇಳಲ್ವೋ? ಕೇಳಲ್ಲ.
ಕೇಳಲೇಬೇಕು. ನಿನ್ ಮಾತು ಕೇಳಿದ್ರೆ ಜೈಲ್ಗೆ ಹೋಗ್ಬೇಕಾಗತ್ತೆ ಅಷ್ಟೇ. ಸಿಕ್ಕಾಕೊಂಡ್ರೆ ತಾನೇ ಜೈಲ್ಗೆ ಹೋಗೋದು. ನೋಡು, ನಾವಿಲ್ಲಿರೋದೇ ಬೇಡ. ನೀನ್ ಏನ್ ಹೇಳಿದ್ರು ಬೇಡ. ನಿನ್ ಮನೆ ಹಾಳು ಮಾಡೋ ಐಡಿಯಾ ನಿನ್ನ ಹತ್ರನೇ ಇಟ್ಕೋ. ಬದುಕ್ಬೇಕು ನಿಜ, ಹಾಗಂತ ಸಾಯೋಕ್ಕಾಗಲ್ಲ. ನನ್ನ ಮಾತು ಕೇಳ್ತೀಯಲ್ವೋ? ಪಾಪಿ, ಮೊದಲನೇ ಗಂಡನ ಜೊತೆ ಚೆನ್ನಾಗಿದ್ದೆ. ಅದ್ಯಾವ ಬಳಿಗೆ ನೀನು ಮದುವೆ ಆದ್ಮ ಗೊತ್ತಿಲ್ಲ. ಯಾಕೆ ಸುಮ್ಮನೆ ಈಗ ಕಾಡ್ತಾ ಇದೀಯಾ? ನಾನು ನಮ್ಮವ್ರಿಗೆ ಮೋಸ ಮಾಡಲ್ಲ. ಏಯ್ ಬಲಿ ಬಲಿ, ಆಗಲ್ಲ ನನ್ನ ಮಾತು ಕೇಳು ಬಲಿ. ಏಯ್ ಬಲಿ, ಆಗಲ್ಲ. ಮಲೆ, ಏಯ್ ಮಲೆ, ಏಯ್ ಹೀಗೆ ಹೇಳ್ತಾ ಇರೋದು ಕಣೆ. ನನ್ನ ಮಾತಿಗೆ ಬೆಲೆ ಇಲ್ವಾ? ನೀನ್ ಒಳ್ಳೇದ್ ಹೇಳಿದ್ರೆ ಕೇಳ್ಬೋದು, ಕೆಟ್ಟದ್ ಹೇಗೆ ಹೇಳಿದ್ರೆ ಯಾಕಂದ್ರೆ ಹೇಗೆ ಕೇಳಿ? ಏಯ್, ಇದೆಲ್ಲ ತರಲೆ ಮಾತಾಡ್ಬೇಡ. ನಾಳೆ ನಾನು ಹೇಳಿದ ಕೆಲಸ ಆಗ್ಲೇಬೇಕು. ಹೆಂಗೆಂಗೋ ಬದುಕಕ್ ನನ್ಗೆ ಇಷ್ಟ ಇಲ್ಲ. ನೀನ್ ಎಷ್ಟೇ ಹೇಳಿದ್ರು ಮಂತಿನೋ ಕೆಲಸ ನಾನು ಮಾಡಲ್ಲ. ಏಯ್, ನಿನ್ ಮಗ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇಲ್ವಾ ನಿಂಗೆ? ಅಂದ್ರೆ ನಾನು ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ ನಿನ್ ಮಗನ್ನ ಕೊಂದ್ಬಿಡ್ತೀನಿ. ಹೇಳ್ತಾ ಇದ್ಯಾ ಪಾಪಿ? ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ನಿನ್ ಮಗನ್ನ ಮುಗ್ಸೇ ಬಿಡ್ತೀನಿ. ಯಾಕಂದ್ರೆ ಅವನೇ ನನ್ನ ಮಗ ಅಲ್ವಲ್ಲ. ಇದಕ್ಕೆ ಅವಕಾಶ ಆಗ್ಬಾರ್ದು ಅಂದ್ರೆ ನೀನು ಈ ಕೆಲಸ ಮಾಡೋದಕ್ಕೆ ಒಪ್ಕೊಳ್ಳೇಬೇಕು. ಈ ಪಾಪಿ ನನ್ ಬಿಡ್ಲಿಲ್ಲ, ಬಲವಂತವಾಗಿ ಒಪ್ಸೇ ಬಿಟ್ಟ. ನನಗೆ ಬೇರೆ ದಾರಿನೇ ಇರ್ಲಿಲ್ಲ. ನನ್ ಮೊದಲನೇ ಗಂಡನ ಬೇರೆ ಬಿಟ್ಬಿಟ್ಟಿದ್ದೆ. ನಿಮ್ ಮಾತು ಕೇಳ್ದೆ, ನನಗೆ ಬೇರೆ ಗತಿನೇ ಇರ್ಲಿಲ್ಲ ಸರ್. ಅದಕ್ಕೆ ಏನ್ ಮಾಡಿದ್ರಿ? ಅವತ್ತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ಬೆಳಿಗ್ಗೆ ಅಮ್ಮನ ತಿಂಡಿ ಕೊಡೋ ಟೈಮ್ ಬಂತು. ಮಂಟಿಗೆ ಕೆಲಸ ಮಾಡ್ಬಿಟ್ಟೆ ಸರ್. ನನ್ ಮೊದಲನೇ ಗಂಡ ತಿನ್ನಕ್ ತಂದು ಹಾಕ್ತಾ ಇದ್ರು ನನ್ನ ಕೈಲಿ ಇಂಥ ಕೆಟ್ಟ ಕೆಲಸ ಮಾಡಿಸ್ತಿರ್ಲಿಲ್ಲ. ಇವ್ನ ಮದುವೆ ಆಗಿ ನನ್ನ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡೆ. ಅಮ್ಮ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು, ಒಳ್ಳೆ ಸಂಬಳನೂ ಕೊಡ್ತಾ ಇದ್ರು ಸರ್. ಎಲ್ಲ ಮುಗ್ದೋಯ್ತು, ನನ್ನ ಮರ್ಯಾದೆನೇ ಹೋಯ್ತು. ಅಕ್ಕ, ನಿಮ್ಗೆ ಅನ್ಯಾಯ ಮಾಡ್ಬಿಟ್ಟೆ ಅಕ್ಕ. ಅಮ್ಮನ್ ನೋಡಕ್ಕೆ ನನ್ನ ಮುಖ ಇಲ್ಲ, ಈ ಪಾಪಿ ಮುಖನ ನೋಡ್ಬೇಡಿ ಅಂತ ಹೇಳಿ ನನಗೆ ಜೈಲೇ ಗತಿ. ನಾನು ಮಾಡಿರೋ ಪಾಪಕ್ಕೆ ನನಗೆ ಜೈಲೇ ಗತಿ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಕ್ಕ. ಕರ್ಕೊಂಡೋಗ್ರಿ ಅವ್ರನ್ನ. ನೋಡಿ, ನಿಮ್ಮ ತಂದೆ ತಾಯಿ ನಿಮ್ಮನ್ನ ಜೋಪಾನ ಮಾಡಿರ್ತಾರೆ. ನೀವು ನಿಮ್ಮ ತಂದೆ ತಾಯಿನ ಜೋಪಾನ ಮಾಡೋದು ಕರ್ತವ್ಯ ತಾನೆ. ನೀವು ಕೆಲಸ ಬಿಡ್ತಿರೋ, ಬೇರೆ ಸೇರ್ಕೋತಿರೋ, ನಿಮ್ಮ ತಾಯಿನ ಮಾತ್ರ ಒಂಟಿಯಾಗಿ ಬಿಡಬೇಡಿ. ವಯಸ್ಸಾದ ತಂದೆ ತಾಯಿಗಳನ್ನ ಮಕ್ಕಳಾದವರು ಇಷ್ಟು ಮಾಡ್ತಿದ್ರೆ ಹೇಗಿರಿ? ತಪ್ಪು ನಮ್ಗೆ ಅರ್ವಾಯ್ತು ಸರ್. ಇನ್ಮೇಲೆ ನಮ್ಮ ತಾಯಿ ವಿಷಯದಲ್ಲಿ ಹುಷಾರಾಗಿರ್ತೀವಿ, ಚೆನ್ನಾಗಿ ನೋಡ್ಕೊತೀವಿ ಸರ್. ನೋಡಿದ್ರಲ್ಲ ಒಂಟಿ ಮಹಿಳೆ ಪರಿಸ್ಥಿತಿ ಏನಾಯ್ತು ಅಂತ ಹೇಳಿ. ತಮ್ಮ ಕೆಲಸ ಆಯ್ತು ಅಂತ ಅಪ್ಪ ಅಮ್ಮನ್ನ ಒಂಟಿ ಮಾಡಿಬಿಟ್ರೆ ಅವ್ರ ಜೀವನ ಏನಾಗಬೇಕು ಹೇಳಿ? ಈ ರೀತಿ ಅವಘಡಗಳಿಗೆ ಕಾರಣ ಆಗ್ಬೇಕಾಗುತ್ತೆ. ನಾವು ಎಷ್ಟೇ ದುಡಿಲಿ ಸಂಪಾದನೆ ಮಾಡಿ ಅಪ್ಪ ಅಮ್ಮನ ಜೊತೆಗಿದ್ದು ಅವರನ್ನ ಚೆನ್ನಾಗಿ ನೋಡ್ಕೊಳ್ಳೋದೇ ನಮ್ಮ ಕರ್ತವ್ಯ. ನೀವು 10 ಅಲ್ಲ 20 ಸಾವಿರ ಕೊಟ್ಟು ಬೇರೆಯವ್ರಿಗೆ ನೋಡ್ಕೊಳಕ್ ಹೇಳಿದ್ರು ನೀವು ಕೊಡೋ ಪ್ರೀತಿ ಅವ್ರು ಕೊಡೋಕ್ಕಾಗಲ್ಲ. ನಿಮ್ಮ ತಂದೆ ತಾಯಿಗೆ ನೀವೇ ಜವಾಬ್ದಾರರು, ಹೌದು ತಾನೆ? ನಾನು ಎಲ್ಲ ದುಡ್ದು ಸಂಪಾದನೆ ಮಾಡಿದ್ರು ಕಡೆಗೆ ನೀನೇ ಇಲ್ಲ ಅಂತಂದರೆ ನಾನು ಏನು ಮಾಡಲಿ? ಅಲ್ಲಿ ಯಾವ ಸುಖಕ್ಕೋಸ್ಕರ ಇರಲಿ? ಇನ್ನು ಮುಂದೆ ಎಲ್ಲ ಬಿಟ್ಟು ಇಲ್ಲೇ ಬಂದಿರ್ತೀನಮ್ಮ. ನಾನು ಅಲ್ಲೆಲ್ಲೋ ದೂರದಲ್ಲಿ ಯಾಕೆ ಕೆಲಸ ಮಾಡಲಿ? ಕಡಿಮೆ ಸಂಬಳ ಆದರೂ ಸರಿ, ನಾನು ಇಲ್ಲೇ ಇರ್ತೀನಿ. ನೀನು ಅಳಿಯಾನು ಇಲ್ಲೇ ಬಂದು ಇರೋದಕ್ಕೆ ತಯಾರಾಗಿದ್ದಾನೆ. ಹೌದಾ?